ಅಧ್ಯಾಯದ 7ನೇ ಶ್ಲೋಕ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನುಜಾಮ್ಯಹಂ ಪರಿತ್ರಾಣಾಯ ಸಾಧುನ ವಿನಾಶ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಸ್ನೇಹಿತರೆ ನಮಸ್ಕಾರ. ಇದು ಮಂಗಳೂರಿನ ಕಲಾಕುಂಜದ ಬಳಿ ಆಗಿರುವಂತಹ ಹಿಂದೂ ಸಮಾವೇಶದಲ್ಲಿ ಪ್ರಖರ ವಾಗ್ಮಿ ಲೇಖಕರಾದ ಈ ಒಂದು ಹಿಂದೂ ಸಮಾವೇಶದಲ್ಲಿ ಮಾಣಿಲದ ಮೋಹನ್ದಾಸ್ ಸ್ವಾಮೀಜಿ ಹಾಗೂ ಪ್ರಖರ ವಾಗ್ಮಿ ಹಾಗೂ ಲೇಖಕಿ ಹಾರಿಕಾ ಮಂಜುನಾಥ್ ಹಾಗೂ ದಾಮೋದರ್ ಶರ್ಮಾ ಅವರಿಂದ ಅದ್ಭುತವಾದ ಮಾತುಗಳು. ಖ್ಯಾತ ವಾಗ್ಮಿ ಹಾಗೂ ಲೇಖಕಿಯಾದ ಹಾರಿಕಾ ಮಂಜುನಾಥ್ ಅವರು ಸಂಘ ಶಕ್ತಿ ಬಗ್ಗೆ, ಹಿಂದೂ ಸಮಾವೇಶದ ಬಗ್ಗೆ, ಪ್ರತಿ ಹಿಂದೂ ಮನೆಯಲ್ಲಿ ಹೇಗಿರಬೇಕು, ಮನೆ ಹೊರಗೆ ಬಂದ ಮೇಲೆ ಹೇಗಿರಬೇಕು, ಹಿಂದುತ್ವದ ಬಗ್ಗೆ ಅದೆಷ್ಟು ಚೆನ್ನಾಗಿ ಮಾತನಾಡಿದರು. ಈ ಒಂದು 35 ನಿಮಿಷದ ವಿಡಿಯೋ ಎಲ್ಲೂ ಕೂಡ ನಮಗೆ ಬೋರ್ ಆಗೋಲ್ಲ. ಪ್ರತಿ ಹಿಂದೂ ನೋಡಲೇಬೇಕಾದ ಈ ಒಂದು ವಿಡಿಯೋ ದಯವಿಟ್ಟು ನೋಡಿ, ಕಂಪ್ಲೀಟ್ ಆಗಿ ನೋಡಿ. ಅವರ ಮಾತುಗಳಿಗೆ ಕಿವಿ ಹಾಕಿ. ಸಣ್ಣ ಪುಟ್ಟ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನ ಹಿರಿಯರವರೆಗೂ ಶೋಭಾಯಾತ್ರೆಗಳಲ್ಲಿ ಪಾಲ್ಗೊಂಡಿದ್ವಿ. ನಾವು ಇವತ್ತಿಗೂ ಶೋಭಾಯಾತ್ರೆಗಳನ್ನು ಆಯೋಜನೆ ಮಾಡ್ತೀವಿ. ಶೋಭಾಯಾತ್ರೆಗಳಲ್ಲಿ ರಾಮರಿಗೆ ಜಯಘೋಷಗಳನ್ನು ಕೂಗ್ತಾ ಬರ್ತೀವಿ, ಕುಣಿತ ಭಜನೆಗಳನ್ನು ಮಾಡ್ತೀವಿ, ಕೀರ್ತನೆಗಳು ಸಂಕೀರ್ತನೆಗಳು ನಡೀತಾವೆ. ನಮ್ಮ ಹೆಗಲ ಮೇಲೆ ಒಂದೊಂದು ಕೇಸರಿ ಶಲ್ಯಗಳಿದ್ದಾವೆ. ಇದು ಯಾವುದೂ ಸಾಮಾನ್ಯವಾದ ವಿಚಾರ ಅಲ್ಲ. ಕಾರಣ, ಒಂದು ಕಾಲದಲ್ಲಿ ನಮ್ಮ ಇದೇ ಪರಂಪರೆಯನ್ನು ಮಣ್ಣಲ್ಲಿ ಮಣ್ಣಾಕಿಸ್ಬೇಕು, ನಮ್ಮ ಮಠಮಂದಿರಗಳನ್ನು ನಾಶ ಮಾಡಬೇಕು, ನಮ್ಮ ಸನಾತನ ಸಂತ ಸಂಸ್ಕೃತಿಯನ್ನು ನಾಶಿಸಬೇಕು ಅಂತ ನಮ್ಮ ಮೇಲಾದ ದಾಳಿ 1-2 ಅಲ್ಲ, 1,000ಕ್ಕೂ ಹೆಚ್ಚು ವರ್ಷ ನಿರಂತರವಾಗಿ ಹಿಂದೂ ಸಮಾಜದ ಮೇಲೆ ದಾಳಿಯಾಗಿದೆ. ಇಷ್ಟು ವರ್ಷ ದಾಳಿ ಏನು ಮಹಾ ಅಂತ ನಾವು ಅಂದುಕೊಂಡ್ರೆ, ಯಾವತ್ತಾದರೂ ಇತಿಹಾಸದ ಪುಟಗಳನ್ನು ತಿರುವು ಹಾಕಿ ನೋಡಿದಾಗ ನಮ್ಗೆ ಅರ್ಥ ಆಗುತ್ತೆ. ಮನುಕುಲದ ಆದಿಯಿಂದ ಹಿಡಿದು ಹೆಸರನ್ನು ಕೇಳ್ತಾ ಬಂದಂಥ ಜನಾಂಗಗಳೆಲ್ಲ ಎಲ್ಲಿ ಹೋದು? ಎಲ್ಲೋಯ್ತು ಈಜಿಪ್ಷಿಯನ್ ಜನಾಂಗ, ಎಲ್ಲೋಯ್ತು ಗ್ರೀಕರ ಜನಾಂಗ, ಎಲ್ಲೋದ್ರು ರೋಮನರ ಜನಾಂಗ, ಎಲ್ಲೋಯ್ತು ಜಗತ್ತಿನ ಮುಂದೆ ಬಿಚ್ಚುಗತ್ತಿ ಹಿಡಿದು ನಿಂತ ಜನಾಂಗಗಳು, ಎಲ್ಲೋಯ್ತು ಮೆಸೊಪೊಟೇಮಿಯನ್ ಜನಾಂಗ, ಎಲ್ಲೋಯ್ತು ಬ್ಯಾಬಿಲೋನಿಯನ್ ಜನಾಂಗ. ಜಗತ್ನಲ್ಲಿ ಪ್ರಾಚೀನ ಅಂತ ಕರೆಸ್ಕೊಂಡಂತ 35ಕ್ಕೂ ಹೆಚ್ಚು ಜನಾಂಗಗಳು ಅಲ್ಪಾಯುಗಳಾಗಿ ಕಾಲಗರ್ಭ ಸೇರಿದ್ದಾವೆ. ನಮ್ಮ ಕಣ್ಣು ಮುಂದೆ ಕಾಣ್ತಿರದಂತ 100 ಮತಪಂಥಗಳು ಕಣ್ಮರೆಯಾಗಿ ಹೋಗಿದ್ದಾವೆ. ಒಂದೇ ಒಂದು ಕಾರಣದಿಂದ, ತಮ್ಮ ಮೇಲಾದಂತ 10, 20, 40, 50 ವರ್ಷಗಳ ಕಾಲದ ಒಂದೇ ಒಂದು ಪರಕೀಯ ಜನಾಂಗದ ದಾಳಿಯನ್ನು ತಡೆಯುವಷ್ಟು ಸಾಮರ್ಥ್ಯ ಇಲ್ಲದೆ ಆ ಪ್ರಾಚೀನ ಅಂತ ಕರೆಸ್ಕೊಂಡಂತ ಜನಾಂಗಗಳೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಇತಿಹಾಸದ ಪುಟಗಳಿಂದ ಅಳಿಸಿ ಹೋದವು. ಆದರೆ ನಮ್ಮ ಸನಾತನ ಹಿಂದೂ ಧರ್ಮದ ಮೇಲೆ 10, 20, 40, 50 ವರ್ಷ ಅಲ್ಲ, ಚರಿತ್ರೆ ಸಾಕ್ಷಿಯಾಗಿ ನಿಂತಿದೆ. 1,372ಕ್ಕೂ ಹೆಚ್ಚು ವರ್ಷ ನಿರಂತರ ನಮ್ಮ ಮೇಲೆ ದಾಳಿ. ಇಷ್ಟು ವರ್ಷ ನಮ್ಮ ಮೇಲೆ ದಾಳಿ ಮಾಡಿದ್ರು 1-2 ಪರಕೀಯ ಜನಾಂಗದವರ, 1-2 ಪರಕೀಯ ದೇಶದವರ. 1,000ಕ್ಕೂ ಹೆಚ್ಚು ವರ್ಷ ಮೊಘಲರು ಬಂದರು, ಅರಬ್ಬರು ಬಂದರು, ಅಫ್ಘಾನರು ಬಂದರು, ಪೋರ್ಚುಗೀಸರು ಬಂದರು, ಡಚ್ಚರು ಬಂದರು, ಫ್ರೆಂಚರು ಬಂದರು, ಇಂಗ್ಲಿಷರು ಬಂದರು, ಶಕರು ಬಂದರು, ಹೂಣರು ಬಂದರು. ಇವರೆಲ್ಲರೂ ಬಂದು ನಮ್ಮ ಮೇಲೆ ದಾಳಿ ಮಾಡಿದ ನಂತರವೂ ಇವತ್ತಿಗೂ ಸನಾತನ ಹಿಂದೂ ಧರ್ಮವಾಗಿ ಜೀವಂತವಾಗಿದೆ. ಜಗತ್ತಿನ 100 ಕೋಟಿ ಹಿಂದೂಗಳು ಮನೆಗಳಲ್ಲೂ ಧರ್ಮಾಚರಣೆ ಮಾಡ್ತೀವಿ. ಹಳ್ಳಿಗಳಿಂದ ರಾಮರ ಸಂಕೀರ್ತನೆಗಳು ಕೇಳಿ ಬರ್ತಾವೆ. ನಗರದ ರಾಜಬೀದಿಗಳಲ್ಲಿ ರಾಮರ ಮೂರ್ತಿಗಳು ಕಾಣಿಸ್ತವೆ. ಕಾರಣ, ನಮ್ಮ ಪೂರ್ವಿಕರು ಪಟ್ಟಂತ ಶ್ರಮ. 1000 ವರ್ಷದ ಸಂಘರ್ಷಣಗಳ ನಂತರ ಉಳ್ಕೊಂಡು ಬಂದಿರುವಂತಹ ಸನಾತನ ಧರ್ಮ ನಮ್ಮ ಕೈಗೆ ಸೇರಿದೆ. ಉಳಿದಿರುವಂತಹ ಧರ್ಮ ಉಳಿಸಿ ಮುಂದಿನ ಪೀಳಿಗೆಗೆ ಹಸ್ತಾಂತರಿಸಿ ಹೋಗುವಂತ ಕೆಲಸ ಇವತ್ತು ನಮ್ಮ ಜವಾಬ್ದಾರಿಯಾಗಿ ಹೆಗಲ ಮೇಲಿದೆ. ಆ ಜವಾಬ್ದಾರಿಯನ್ನು ಪಾಲಿಸುವಂತ ಅವಶ್ಯಕತೆ ನಮಗಿದೆ. ಈ ಧರ್ಮ ಉಳಿಸಬೇಕು, ಮುಂದಿನ ಪೀಳಿಗೆಗೆ ತಲುಪಿಸಬೇಕು. ನಮ್ಮಿಂದ ಹೇಗೆ ಸಾಧ್ಯ ಆಗುತ್ತೆ? ಪ್ರಶ್ನೆಗೆ ಉತ್ತರವನ್ನು ಯುಗಗಳ ಹಿಂದೆ ಕುರುಕ್ಷೇತ್ರದ ರಣರಂಗದಲ್ಲಿತ್ತು ಅರ್ಜುನನ ಮೂಲಕ ಶ್ರೀಕೃಷ್ಣ ಪರಮಾತ್ಮ ಜಗತ್ತಿಗೆ ಭಗವದ್ಗೀತೆಯನ್ನು ಸಂದೇಶ ಕೊಡ್ತಾರೆ. ಯುಗ ಯುಗಕ್ಕೂ ಧರ್ಮ ರಕ್ಷಣೆಗೆ ನಾನೇ ಅವತರಿಸಿ ಬರ್ತೀನಿ. ಆದರೆ ಕಲಿಯುಗದಲ್ಲಿ ಧರ್ಮ ರಕ್ಷಣೆಗೆ ಯಾವ ಅವತಾರ? ಕೃಷ್ಣ ಪರಮಾತ್ಮ ಉತ್ತರ ಕೊಡ್ತಾರೆ, ಕಲಿಯುಗದ ಅಂತ್ಯದಲ್ಲಿ ಕಲ್ಕಿ ಅವತಾರ. ಆದರೆ ಕಲಿಯುಗ ನಡೀತಾ ಇರಬೇಕಾದ್ರೆ ಕಲಿಯುಗದೊಳಗೆ ದೇಶ ಧರ್ಮ ರಕ್ಷಣೆಗಿರೋದು ಒಂದೇ ಒಂದು ಅವತಾರ, ಅದು ಸಂಘೇ ಶಕ್ತಿ ಕಲಿಯುಗೆ. ಸಂಘಟಿತ ಬಲದಿಂದ ಮಾತ್ರ ಕಲಿಯುಗದಲ್ಲಿ ಧರ್ಮ ರಕ್ಷಣೆ ಆಗಲಿಕ್ಕೆ ಸಾಧ್ಯ. ಆದ್ರಿಂದ ಸಂಘಟಿತರಾಗಿ ಬನ್ನಿ ಹಿಂದೂ ಸಮಾಜ. ಆದರೆ ನಮ್ಮ ದೌರ್ಭಾಗ್ಯ, ಹೇಳ್ಕೊಳ್ಳಿಕ್ಕಿದ್ದೀವಿ ಜಗತ್ನ 100 ಕೋಟಿ ಹಿಂದೂಗಳ ಜನಸಂಖ್ಯೆ. ಆದರೆ ಅದರಲ್ಲಿ ಒಬ್ಬ ಹಿಂದುವಿನ ಮುಂದೆ ನಿಂತಿವತ್ತು, ನೀನ್ ಯಾರಪ್ಪ, ನೀನು ಯಾವ ಸಮಾಜಕ್ಕೆ ಸೇರಿದವನು, ನಿನ್ನ ಪರಿಚಯ ಏನು ಅಂತ ಕೇಳಿದ್ರೆ ಹಿಂದೂಗಳ ಬಾಯಿನಲ್ಲಿ ಧರ್ಮದ ಹೆಸರು ಬರೋಕೆ ಮುಂಚೆ ಜಾತಿ ಹೆಸರು ಬಂದಿರುತ್ತೆ. ಒಬ್ಬ ಹಿಂದೂ ಆಗೋಕ್ ಮುಂಚೆ ಒಬ್ಬ ಹಿಂದೂ ಬ್ರಾಹ್ಮಣ ಆಗ್ತಾರೆ,
ಒಬ್ಬ ಹಿಂದೂ ಲಿಂಗಾಯತರಾಗ್ತಾರೆ, ಒಬ್ಬ ಹಿಂದೂ ಕುರುಬರಾಗ್ತಾರೆ, ಒಬ್ಬ ಹಿಂದೂ ಗೌಡ್ರಾಗ್ತಾರೆ, ಒಬ್ಬ ಹಿಂದೂ ನಾಯಕ್, ಒಬ್ಬ ಹಿಂದೂ SC, ಒಬ್ಬ ಹಿಂದೂ ST, ಒಬ್ಬ ಹಿಂದೂ ಶೆಟ್ಟಿ, ಒಬ್ಬ ಹಿಂದೂ ಪೂಜಾರ್, ಒಬ್ಬ ಹಿಂದೂ ಬನಿಯಾ, ಒಬ್ಬ ಹಿಂದೂ ಮರಾಠ, ಒಬ್ಬ ಹಿಂದೂ ರಾಜ್ಪೂತ್. ಹಿಂದೂ ಆಗೋದು ಯಾವಾಗ? ನಾವು ಹಿಂದೂಗಳ ಅರ್ಥ ಮಾಡ್ಕೊಳ್ಬೇಕು, ನಮ್ಮ ಜಾತಿ ಯಾವುದೇ ಇರಲಿ, ಆ ಜಾತಿಗಳ ಮೇಲೆ ನಾವಿಟ್ಟಿರುವಂತ ಜಾತಿ ಪ್ರೇಮ ಎಷ್ಟೇ ವಿಶಾಲವಾಗಿರಲಿ, ನಮ್ಮ ಜಾತಿ ನಮ್ಮ ಮನೆಯ ದೇವರ ಕೋಣೆ ಒಳಗೆ ಸೀಮಿತವಾಗಿರಬೇಕು. ನಮ್ಮ ರಾಜಕೀಯ ಆಸಕ್ತಿ ಯಾವುದೇ ಇರಲಿ, ನೀವು ಯಾವ ರಾಜಕೀಯ ಪಕ್ಷಕ್ಕೆ ಬೇಕಾದ್ರೂ ಕೆಲಸ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಯಾವ ರಾಜಕೀಯ ಪಕ್ಷದ ಕಾರ್ಯಕರ್ತ ಅಂತ ಬೇಕಾದ್ರೂ ಹೇಳ್ಕೊಂಡು ತಿರುಗಾಡಿ, ಆದ್ರೆ ನಮ್ಮ ರಾಜಕೀಯ ಆಸಕ್ತಿ ನಮ್ಮ ಮನೆ ಬಾಗಿಲಿನ ಒಳಗೆ ಸೀಮಿತವಾಗಿರಬೇಕು. ಪ್ರತಿಯೊಬ್ಬ ಹಿಂದೂ ತನ್ನ ಮನೆಯ ದೇವರ ಕೋಣೆ ದಾಟಿ ಮನೆಯ ವಸ್ತು ಬಿಟ್ಟು ಹೊರಗೆ ಬರಬೇಕಾದ್ರೆ ಜಾತಿ, ಉಪಜಾತಿ, ಮತ, ಪಂಥ, ಪಂಗಡ, ಕುಲ, ಗೋತ್ರ, ರಾಜಕೀಯ ಆಸಕ್ತಿ, ತತ್ವ, ಸಿದ್ಧಾಂತ ಎಲ್ಲವನ್ನ ಮರೆತು ಹೆಗಲ ಮೇಲೊಂದು ಕೇಸರಿ ಶಾಲು, ಹಣೆ ಮೇಲೆ ಕೇಸರಿ ತಿಲಕ ಇಟ್ಕೊಂಡು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅನ್ನೋ ಭಾವನೆಲೆ ಮನೆ ಬಿಟ್ಟಾಗ ಮಾತ್ರ ನಮ್ಮ ಸನಾತನ ಹಿಂದೂ ಧರ್ಮ ರಕ್ಷಣೆ. ನಮ್ಮನ್ನ ಒಗ್ಗೂಡಿಸುವಂತ ಕೆಲಸವನ್ನೇ ನಮ್ಮ ಪೂರ್ವಿಕರು ಇಷ್ಟು ವರ್ಷಗಳ ಕಾಲ ಶತಮಾನಗಳಿಂದ ಮಾಡ್ಕೊಂಡು ಬಂದಿದ್ದು. ಇಂದು ನೆನ್ನೆ ಮಾತಲ್ಲ. ಛತ್ರಪತಿ ಶಿವಾಜಿ ಮಹಾರಾಜರ ಕಾಲದಲ್ಲಿ ಶಿವಾಜಿ ಮಹಾರಾಜ್ ಒಗ್ಗೂಡಿಸಿದ್ದು ಒಬ್ಬೊಬ್ಬ ಹಿಂದುವನ್ನ. ನಗರದಲ್ಲಿ ಅವರಿಗೆ ಬೆಂಬಲ ಸಿಗದೆ ಇದ್ದಾಗ ಕಾಡಿನ ಹತ್ರ ಹೊರಟು ಆಟ ಆಡ್ತಿದ್ದಂತ ಮಾಳ್ವಿಪುರ ಹುಡುಗರನ್ನ ಸಂಘಟಿಸಿದ್ರು. ಆ ಮಕ್ಕಳನ್ನ ಆಟ ಆಡಿಸ್ತಾ ದೇಶಭಕ್ತಿ, ಧರ್ಮ ಜಾಗೃತಿಯನ್ನು ಮೂಡಿಸಿದ್ರು. ಧರ್ಮನಿಷ್ಠತೆಯೊಂದಿಗೆ ಬೆಳೆದಂತ ಒಗ್ಗಟ್ಟಾದಂತ ಹಿಂದೂ ಸಮಾಜ ಯಾವ ರೀತಿ ನರಕೋಟೆಯಾಗಿ ಬೆಳೆದು ನಿಂತು 25 kg ಖಡ್ಗವನ್ನು ಹೊತ್ತು ಹೋರಾಟ ಮಾಡ್ತಿದ್ದಂತವ್ರು ಏಸಾಜಿ ಕಂಕಾಜಿ, 20 ಜನ ಹಿಂದೂ ವೀರರನ್ನ ಕರ್ಕೊಂಡು ಹೋಗಿ 2,000 ಜನ ಮೊಘಲರ ಸೇನೆಯನ್ನು ಧೂಳಿಪಟ ಮಾಡಿ ಬರ್ತಿದ್ದಂತವ್ರು ಬಾಜಿ, ಮೊಘಲರ ಮನೆ ಒಳಗೆ ಕೂತು ಗೂಢಾಚರಣೆಯನ್ನು ಮಾಡ್ತಿದ್ದಂತವ್ರು ಬಹಿರ್ಜಿ, ಮೊಘಲರ ಸಾಮ್ರಾಜ್ಯಕ್ಕೆ ನುಗ್ಗಿ ಗೊರಿಲ್ಲವಾರನೊಂದಿಗೆ ಯುದ್ಧ ಮಾಡಿ ಸಾಗಿ ಗೆದ್ದು ಬರ್ತಿದ್ದಂತವ್ರು ಧನಾಜಿ, ಒಂದು ಕೈ ಕತ್ತರಿಸಿ ಹೋದ್ರು ಕೂಡ ಯುದ್ಧ ನಿಲ್ಲಿಸದೆ ಯುದ್ಧ ಮುಗಿಸಿ ಗೆದ್ದು ಸತ್ತಂತವ್ರು ತಾನಾಜಿ, ಅಫ್ಜಲ್ ಖಾನ್ನ ಔರಂಗಜೇಬನನ್ನ ಕತ್ತರಿಸಿ ತತ್ತಿದ್ದಂತವ್ರು ಶಂಭಾಜಿ ಕಾವಜಿ, ಸಿಂಹದ ಜೊತೆ ಸೆಣಸಾಡಿ ಗೆದ್ದು ಬರ್ತಿದ್ದಂತವ್ರು ಬಾಲ್ಯದಲ್ಲಿ ಛತ್ರಪತಿ ಶಂಭಾಜಿ. ಇವರೆಲ್ಲರನ್ನ ಜೊತೆಗೂಡಿಸಿ ಹಿಂದೂ ಸ್ವರಾಜ್ಯ ಸಾಮ್ರಾಜ್ಯದ ಕನಸನ್ನ ನನಸಾಗಿಸಿದಂತವರು ಛತ್ರಪತಿ ಶಿವಾಜಿ. ಶಿವಾಜಿ ಮಹಾರಾಜರ ಹೆಸರಲ್ಲಿ ಕಾರ್ಯಕ್ರಮ ಸಂಗಮವನ್ನ, ಅವರ ಶಾಖೆಯನ್ನ ನಡೆಸ್ತೀವಿ ನಾವು ಅವರ ಹೆಸರಿನಲ್ಲಿ, ಇದೇ ಊರಿನಲ್ಲಿ, ಇದೇ ಪ್ರದೇಶದಲ್ಲಿ. ಛತ್ರಪತಿ ಶಿವಾಜಿ ಮಹಾರಾಜರು ನಮಗೆ ಕೊಟ್ಟಂತ ಆದರ್ಶ ಸಂಘಟಿತರಾಗಿ ಹಿಂದೂ ಸಮಾಜ ಜಾತಿ, ಮತ, ಪಂಥ, ರಾಜಕೀಯ ಆಸಕ್ತಿಗಳ ಭೇದಗಳನ್ನು ಮೀರಿ ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಲಿ ಜಗತ್ತಲ್ಲಿ ಎಂತೆಂಥ ಬದಲಾವಣೆಗಳನ್ನು ತರಬಹುದು ನಾವು. ಒಮ್ಮೆ ಹಿಂದೂ ಸಮಾಜ ಸಂಘಟಿತವಾಗಿ ಬಂತು, ಪರಿಣಾಮ 500 ವರ್ಷಗಳ ಹೋರಾಟದ ನಂತರ, 78ಕ್ಕೂ ಹೆಚ್ಚು ಮಹಾಕದನಗಳ ನಂತರ, ಸುಮಾರು 3.5 ಲಕ್ಷ ಜನ ಹಿಂದೂ ಕಾರ್ಯಸೇವಕ ಬಲಿದಾನಗಳ ನಂತರ ಇಂದು ನನಸಾಗಿರುವಂತಹ ಶತಮಾನಗಳ ಕನಸು ನಮ್ಮ ಅಯೋಧ್ಯ ರಾಮಲಲ್ಲಾರ ರಾಮ ಮಂದಿರ. ಇವತ್ತು ಅಖಂಡ ರಾಮ ಮಂದಿರದ ಮೇಲೆ ಧರ್ಮಧ್ವಜ ಹಾರಾಡ್ತಿರೋದನ್ನ ಕಣ್ತುಂಬಿಸಿಕೊಳ್ಳೋ ಕಾಲಘಟ್ಟದಲ್ಲಿ ನಮ್ಮ ತಲೆಮಾರು ಬದುಕ್ತಿದೆ. ಇದಕ್ಕೆ ಯಾವ ಕಾರಣ? ನಮ್ಮ ಪೂರ್ವಿಕರು ತೋರಿದಂತ ಸಂಘಟಿತ ಬಲ ಅಲ್ವೇ? ಈಗ ಹಿಂದೂ ಸಮಾಜ ರಾಮ ಮಂದಿರ ನಿರ್ಮಾಣ ಆಯ್ತಲ್ಲ, ಧರ್ಮದ ಕೆಲಸ ಮುಗಿತಲ್ವಾ ಅಂತ ಸುಮ್ಮನೆ ಕೂರೋದಲ್ಲ. ಆಗಿರೋದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ನಿರ್ಮಾಣ. ಮುಂದೆ ಸಂಘಟನೆ ಹಿರಿಯರು ಕರೆ ಕೊಟ್ಟಿದ್ದಾರೆ, ಭಾರತ್ ಕ ಪ್ರತ್ಯೇಕ ಗರ್ ಅಯೋಧ್ಯ ಬನಾಯಂಗೆ. ಅಯೋಧ್ಯೆಯಲ್ಲಿ ಮಂದಿರ ನಿರ್ಮಾಣ ಆಯಿತು, ಮುಂದೆ ಭಾರತದ ಮನೆಗಳನ್ನ ಅಯೋಧ್ಯೆಯನ್ನಾಗಿಸುವುದು ನಮ್ಮ ಮುಂದಿನ ಸಂಕಲ್ಪ. ಮನೆಗಳ ಅಯೋಧ್ಯೆ ಆಗೋದಂದ್ರೇನು? ಆಗ್ಲೇ ಅಣ್ಣನವರು ಹೇಳಿದ್ರಲ್ಲ, ಬಾಲಾಹ ಸರ್ವೇ ರಾಮಃ. ಒಂದೊಂದು ಮಗು ಭಾರತದಲ್ಲಿ ಹಿಂದೂ ಮನೆಯಲ್ಲಿ ಹುಟ್ಟುವಂತ ಒಂದೊಂದು ಹಿಂದೂ ಮಗು ಶ್ರೀರಾಮಚಂದ್ರರಂತೆ ಹುಟ್ಟಿ ಬರಬೇಕು. ಹಿಂದೂ ಮನೆಯಲ್ಲಿ ಬೆಳೆಯುವಂತ ಒಬ್ಬೊಬ್ಬ ಹೆಣ್ಣು ಮಗಳು ಸೀತಾಮಾತೆ ಆದರ್ಶದಲ್ಲಿ ಬೆಳೆದು ಬರಬೇಕು. ಆಗ ಮನೆಗಳ ಅಯೋಧ್ಯೆ ಆಗ್ತವೆ, ತದ್ವಾರ ಇಡೀ ದೇಶ ರಾಮರಾಜ್ಯವಾಗುತ್ತೆ. ಮನೆಗಳಲ್ಲಿ ಶ್ರೀರಾಮಚಂದ್ರಂತ ಸೀತಾಮಾತೆ ಆದರ್ಶದಲ್ಲಿ ಮಕ್ಕಳು ಹುಟ್ಟಿ ಬರಬೇಕಂದ್ರೆ ಮನೆಯಲ್ಲಿರುವಂತ ಒಬ್ಬೊಬ್ಬ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು. ಆದ್ರಿಂದ ತಾಯಿಂದರು ಜಾಗೃತರಾಗಿ, ಮನೆ ಹಿರಿಯರು ಜಾಗೃತರಾಗಿ ಮಕ್ಕಳ ಧರ್ಮ ಜಾಗೃತಿ ಮೂಡಿಸಿ. ಯಾವುದ್ರ ಮೂಲಕ ಮಕ್ಕಳ ಧರ್ಮ ಜಾಗೃತಿ ಮೂಡಿಸ್ತೀರಾ? ಧರ್ಮ ಬೋಧನೆ ಮಾಡುವ ಮೂಲಕ, ಧರ್ಮ ಗ್ರಂಥಗಳನ್ನು ಪರಿಚಯಿಸುವ ಮೂಲಕ. ನಿಮಗೆ ಸಾಧ್ಯವಾದ್ರೆ ಮಕ್ಕಳಿಗೆ ಧರ್ಮ ಗ್ರಂಥಗಳನ್ನು ಪರಿಚಯಿಸಿ. ಆಗ್ಲಿಲ್ವಾ? ನಮಗೆ ವೇದೋಪನಿಷತ್ತುಗಳನ್ನ ಪಾಠ ಆಗಿಲ್ಲಮ್ಮ, ರಾಮಾಯಣ ಮಹಾಭಾರತದಂತ ಇತಿಹಾಸವನ್ನ ನಾವು ಓದ್ಲಿಕ್ಕೆ ಸಮಯ ಇಲ್ಲ. ಕನಿಷ್ಠ ಪಕ್ಷ ವ್ಯಾಸರು ಬರೆದಿರುವಂತಹ 18 ಪುರಾಣಗಳಿರುವಂತಹ 1-2 ಕಥೆಗಳನ್ನಾದ್ರೂ ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೂ ನಮಗೆ ಸಾಧ್ಯ ಇಲ್ಲ. ಭಗವದ್ಗೀತೆ ಶ್ಲೋಕಗಳನ್ನು ಹೇಳಿಸ್ಲಿಕ್ಕೆ ನಮಗೆ ಬರೋದಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ಪರವಾಗಿಲ್ಲ. ಸಾಧ್ಯವಾದ್ರೆ ಧರ್ಮ ಗ್ರಂಥಗಳನ್ನು ಮಕ್ಕಳಿಗೆ ಪರಿಚಯ ಮಾಡಿ, ಧರ್ಮ ಬೋಧನೆ ಮಾಡಿ, ಧರ್ಮ ಜಾಗೃತಿ ಮೂಡಿಸಿ. ಆಗ್ಲಿಲ್ವಾ? ಕನಿಷ್ಠ ಪಕ್ಷ ವಾರಕ್ಕೆ 1 ದಿನ ಮನೆಯ ಮಕ್ಕಳನ್ನ ಕರ್ಕೊಂಡು ದೇವಸ್ಥಾನಕ್ಕೆ ಬನ್ನಿ, ದೇವಸ್ಥಾನದಲ್ಲಿ ಕೂರಿಸಿ ಮಕ್ಕಳ ಬಾಯಿಂದ ಭಜನೆಗಳನ್ನ ಹಾಡಿಸಿ ಸಾಕು, ಆ ಮಗುವಿನ ತನ್ನಿಂತಾನೇ ಧರ್ಮ ಜಾಗೃತಿ ಆಗುತ್ತೆ. ಇವತ್ತು ಹಿಂದೂ ಮನೆ ಪೋಷಕರು ಮಾಡಬೇಕಾಗಿರುವಂತ ಮೊಟ್ಟ ಮೊದಲ ಕೆಲಸ ಇದು, ಮನೆಯ ಮಕ್ಕಳನ್ನ ದೇವಸ್ಥಾನ ಕರ್ಕೊಂಡು ಬರೋದು. ಮಕ್ಕಳು ದೇವಸ್ಥಾನದಲ್ಲಿ ಕೂತು ಭಜನೆ ಹಾಡ್ಲಿಕ್ಕೆ ಶುರು ಮಾಡಿದ್ರೆ ಭಗವಂತನೇ ಧರೆಗಿಳಿದು ಬರ್ತಾರೆ. ಇದು ನಾನು ಹೇಳ್ತಿರುವಂತ ಮಾತಲ್ಲ. ಕುಂಬಾರ ಗುಂಡೆ ಎಂಬ ಶರಣರ ಇತಿಹಾಸವನ್ನ ಹರಿಹರ ರಗಳಿನಲ್ಲಿ ಬರೀತಾರಲ್ಲ. ಕುಂಬಾರ ಗುಂಡೆಯ ಸಾಮಾನ್ಯ ಮಡಿಕೆ ಮಾಡುವಂತ ವ್ಯಕ್ತಿಯವರಿಗೆ ಓದು ಬರಹ ಗೊತ್ತಿಲ್ಲ, ಅಕ್ಷರ ಗೊತ್ತಿಲ್ಲ, ಗೊತ್ತಿರೋದೊಂದು ಶಿವನ ಮೇಲಿರುವಂತ ಭಕ್ತಿ. ದಿನ ಮಡಿಕೆ ಮಾಡಬೇಕಾದ್ರೆ ಆ ಮಡಿಕೆ ತಟ್ಟುವ ತಾಳಕ್ಕೆ ಶಿವನ ಭಜನೆನ ಹಾಡ್ತಾ ಕುಣಿತಿದ್ರಂತೆ. ನೋಡಿದ ಶಿವರಿಗೆ ನನ್ನ ಭಕ್ತರ ಭಜನೆಗೆ ನಾನ್ ನೃತ್ಯ ಮಾಡ್ಬೇಕಲ್ಲ ಅಂತ ಮನಸ್ಸಾಯ್ತು, ಧರೆಗಿಳಿದು ಬಂದ್ರು.
ಆದ್ರೆ ಶಿವ ನೃತ್ಯ ಮಾಡಲಿಕ್ಕೆ ಇಷ್ಟು ರಂಗವೇದಿಕೆ ಸಾಲೋದಿಲ್ಲವಲ್ಲ. ಶಿವ ತಾನೇ ರಂಗಭೂಮಿಯನ್ನು ಸೃಷ್ಟಿ ಮಾಡ್ಕೊಳ್ತಾರೆ. ತನ್ನ ಒಂದು ಕಾಲಿನಿಂದ ಪಾತಾಳ ತುಳಿದು ಮತ್ತೊಂದು ಕಾಲಿನಿಂದ ಬ್ರಹ್ಮಾಂಡವನ್ನೆತ್ತಿ ಅಖಂಡವಾದಂತಹ ವಿರಾಟ ಸ್ವರೂಪ ರಂಗವೇದಿಕೆ ಸೃಷ್ಟಿಸಿ ತಾನೇ ನಿರ್ಮಿಸಿದಂತ ರಂಗಭೂಮಿನಲ್ಲಿ ತನ್ನದೇ ಭಕ್ತ ಹಾಡಿದ ಭಜನೆಗೆ ಶಿವನೇ ನೃತ್ಯ ಮಾಡಲಿಕ್ಕೆ ಶುರು ಮಾಡಿದ್ರು. ಹೇಗಿತ್ತು ಆ ಶಿವನ ತಾಂಡವ? ದಶಭುಜಮಂ ದಿಕ್ತಡದೊಳ್ಪಸರಿಸಿಯ ಸೇವಕರಂಗಳನೆತ್ತಲ್ ನೇಮಿಸಿ ಒಂದು ಪದಂ ಪಾತಾಳವನೊತ್ತಿ ಒಂದು ಪದಂ ಬ್ರಹ್ಮಾಂಡವನೆತ್ತಿ ಜಡೆಗಳ ಬೆಂಬಿಳಿ ಬಿಡಿದಾಡುತ್ತಿರೆ ಮುಡಿಗಳು ಸುರುಣತಿ ತುಳುಕಾಡುತ್ತಿರೆ ಕಡು ಚಲವಳಗಂ ಕುಣಿದಾಡುತ್ತಿರೆ ಬಿಸುಳುಗ ಡಮರುಗ ಡಂಡನ್ ಢಳಿರಿ ನಿತಿಸುಳದಿ ಹರಿಯವ ತಾರಂ ತಿರ್ರನೆ ತಿರುಗುತ್ತಿರ ಹೈಗಳನಡೆ ಎತ್ತಲ್ ಕರಿಯ ತೊಲ್ಲವಂಬು ಹರಿಸಲ್ ಸರಸ ಭವನ ಶಿರಂ ಬಬ್ಬಿಡುತ್ತಿರ ಸುರರ ಶಿರೋಮಾಲೆಗಳುತ್ತಿರೆ ಪಂಕಜ್ಜಗಳ ರವಂಗಲು ಗಲುಕೆನೆ ತೊಂಗಳ ಗಂಟೆ ಡರಂ ಢಳಿರನೆ ಆಡಿದ ನಾಡಿದ 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 ನಾಡಿದನ ಹಾ ಶಂಕರ ಆಡಿದನ ಗುಂಡನ ಮುಂದೀಶ್ವರ ಅಂತ ಹರಿಯರು ಕುಂಬಾರುಗೊಂಡೆನ ರಗಳನ್ನು ಬರದೆ ವಿವರಿಸ್ತಾರಲ್ಲ, ಅದು ಭಕ್ತ ಹಾಡುವ ಭಜನೆಗಿರುವ ಸಾಮರ್ಥ್ಯ. ಮನಸ್ಸು ಮಾಡಿದ್ರೆ ಭಗವಂತನನ್ನೇ ಧರೆಗಿಳಿಸಿ ನೃತ್ಯ ಮಾಡಿಸುತ್ತೆ. ಆದ್ರಿಂದಲೇ ಪರಮಪೂಜ್ಯನೀಯರು ತಾಯಿ ಭಗವತಿಯ ನಾಮ ಸಂಕೀರ್ತನೆಯನ್ನ ಮಾಡಿದ್ದು. ಅಂತ ಭಜನೆಗಳ ಮಕ್ಕಳ ಬಾಯಿಂದ ಬರಲಿ, ಮಕ್ಕಳ ಕೈಗೆ ಕಂಸಾಳೆಗಳನ್ನು ಕೊಡಿ, ಮಕ್ಕಳ ಕೈಗಳಿಂದ ಗಂಟೆ ಜಾಗಟೆಗಳ ಸದ್ದುಗಳು ಹೊರಗೆ ಬರಲಿ. ನಿತ್ಯ ಪೂಜೆ ಸಂದರ್ಭದಲ್ಲಿ ಗಂಟಾ ಪೂಜೆ ಸಂದರ್ಭಕ್ಕೆ ನಾವು ಹೇಳುವಂತ ಮಂತ್ರ ಆಗಮಾರ್ತಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಕುರು ಘಂಟಾರವಂತತ್ರ ದೇವತಾವಾನ ಲಾಂಛನಂ. ಅರ್ಥಾತ್ ಎಲ್ಲೆಲ್ಲಿ ಘಂಟಾನಾದ ಜಾಗಟೆ ಸದ್ದುಗಳು ಕೇಳಿ ಬರ್ತಾವೋ ಅಲ್ಲಿ ಭಗವಂತನೇ ಧರೆಗಿಳಿದು ಬರ್ತಿದ್ದ ಅನ್ನೋದಕ್ಕೆ ಒಂದು ಲಾಂಛನ. ಮಕ್ಕಳ ಕೈಗಳಲ್ಲಂತ ಧಾರ್ಮಿಕ ಧ್ವನಿಗಳು ಕೇಳಿ ಬರಬೇಕು. ಆ ಮಕ್ಕಳ ಧರ್ಮ ಜಾಗೃತಿ ನಾವು ತುಂಬಿಸಬೇಕು. ಆದ್ರೆ ನಮ್ಮ ದೌರ್ಭಾಗ್ಯ, ಯಾವ ಹಿಂದೂ ಮನೆಗಳಲ್ಲಿ ಸಂಧ್ಯಾಕಾಲ ಆದ ಕೂಡಲೇ ಧರ್ಮದ ನಾಮ ಸಂಕೀರ್ತನೆಗಳು ಕೇಳಿ ಬರಬೇಕಿತ್ತೋ, ಭಜನೆ ಸುದೆ ಕೇಳಿ ಬರಬೇಕಿತ್ತೋ, ಧರ್ಮ ಬೋಧನೆ ಹರಿದು ಬರಬೇಕಿತ್ತೋ, ಆ ಹಿಂದೂ ಮನೆಗಳಲ್ಲಿ ಧರ್ಮಾಚರಣೆ ಬಿಡಿ. ಶಾಸ್ತ್ರಕಾರ ಮಾತು ಧಾರಿ ಎಂತೀತಿ ಧರ್ಮ ಯಾವುದು ಧರಿಸಲ್ಪಡುತ್ತೋ ಅದು ಧರ್ಮ. ನಾವು ಧರ್ಮ ಧರಿಸೋದಲ್ಲ, ಕನಿಷ್ಠ ಪಕ್ಷ ಅಂದ್ರೂ ಧಾರ್ಮಿಕ ಸಂಕೇತ ಧರಿಸೋದು ಮರೆತು ಹೋಗಿದ್ದೀವಿ. ಬೇರೆಲ್ಲೂ ಬೇಡ. ನಮ್ಮ ನಗರಗಳಲ್ಲಿ ಸುತ್ತಮುತ್ತ ಓಡಾಡ್ತಿರ್ಬೇಕಾದ್ರೆ ಸ್ವಲ್ಪ ಕಣ್ಣಾಡಿಸಿ ನೋಡಿ. ನಿಮ್ಮ ಸುತ್ತಮುತ್ತ ಹಿರಿಯರಿರ್ತಾರೆ, ವೃದ್ಧರಿರ್ತಾರೆ. ಆ ಹಿರಿಯರ ಹಣೆ ಸ್ವಲ್ಪ ಗಮನಿಸಿ. ಅವರ ಹಣೆ ಕುಂಕುಮ ಹಚ್ಚಿರ್ತಾರೆ, ಹಣೆ ತುಂಬ ವಿಭೂತಿ ಬೆಳೆದಿರ್ತಾರೆ. ಗಂಧ, ಚಂದನ, ತಿಲಕ, ಅರಗಜ ಯಾವುದೋ ಒಂದು ಸ್ವಾಮಿ ಪರಂಪರೆಗನುಸಾರವಾಗಿ ಒಂದಲ್ಲ ಒಂದು ಧಾರ್ಮಿಕ ಸಂಕೇತ ಅವರ ಹಣೆಯಲ್ಲಿ ವಿಜೃಂಭಿಸ್ತಿರುತ್ತೆ. ಅದೇ ಸ್ವಲ್ಪ ನನ್ನ ವಯಸ್ಸಿನ, ನನ್ನ ತಲೆಮಾರಿನ ಮಕ್ಕಳ ಹಣೆಗಳನ್ನು ಗಮನಿಸಿ ನೋಡಿ. ನನ್ನ ಪೀಳಿಗೆ ಮಕ್ಕಳು ಹಣೆಗೆ ಧಾರ್ಮಿಕ ಸಂಕೇತ ಧರಿಸುವ ಪದ್ಧತಿಯನ್ನೇ ಮರೆತು ಹೋಗಿದ್ದಾರೆ. ವಿಶೇಷತಃ ನಮ್ಮನೆ ಹೆಣ್ಣು ಮಕ್ಕಳು ಇವತ್ತು ಹಣೆ ಕುಂಕುಮವನ್ನೇ ಹಚ್ಚೋದಿಲ್ಲ. ಹೆಚ್ಚೆಚ್ಚಂದ್ರೆ ಯಾವುದೊಂದು ಕಪ್ಪು ಚುಕ್ಕಿ, ಕಪ್ಪು ಬೊಟ್ಟು ತಗೊಂಡು ಹಣೆಗಿಡ್ತಾರೆ. ಆ ಕಪ್ಪು ಚುಕ್ಕಿ ಎಷ್ಟು ಸಣ್ಣದಾಗಿರುತ್ತೆ ಅಂದ್ರೆ ಸ್ವಲ್ಪ ದೂರದಲ್ಲಿ ಇತ್ತು ನೋಡಿದ್ರೆ ಹಣೆಗೆ ಏನಾದ್ರು ಇಟ್ಟಿದ್ದಾರೆ ಇಲ್ವಾ ಅನ್ನೋದು ಕೂಡ ಕಣ್ಣಿಗೆ ಕಾಣಿಸೋದಿಲ್ಲ. ಅಷ್ಟು ಸಣ್ಣ ಕಪ್ಪು ಬೊಟ್ಟು ಇಡೋದಿಲ್ಲ. ಮತ್ತೆ ಕಾಟಾಚಾರಕ್ಕೆ ಹಣೆಗೆ ಬೊಟ್ಟಿಡ್ಲಿಲ್ಲ ಅಂದ್ರೆ ಮನ್ನಲ್ಲಿ ಅಪ್ಪ ಅಮ್ಮ ಬೈತಾರ ಅನ್ನೋ ಕಾಟಾಚಾರಕ್ಕೆ ಹಣೆಗಳು ಸಣ್ಣ ಬಟ್ಟು. ಕುಂಕುಮ ಇಡೋ ಪದ್ಧತಿ ನಮ್ಮನೆ ಹೆಣ್ಣುಮಕ್ಳು ಮರ್ತೋಗ್ತಿರೋದು ನಮ್ಮನೆ ಹೆಣ್ಣುಮಕ್ಳು ತಪ್ಪು ಅಲ್ಲವೇ ಅಲ್ಲ. ಯಾಕೆ ಹಣೆ ಕುಂಕುಮ ಇಡಬೇಕು ಅಂತ ಹೇಳ್ಕೊಡದೇ ಇರುವಂತ ಮನೆ ಪೋಷಕರ ತಪ್ಪು, ಮನೆ ಹಿರಿಯರ ತಪ್ಪು. ನಮ್ಮನೆ ಹೆಣ್ಣು ಮಕ್ಕಳಿಗೆ ಹೇಳ್ಕೊಡ್ಬೇಕು ನಾವು ಏನಕ್ಕಮ್ಮ ಹಣೆ ಕುಂಕುಮ. ಮಾರ್ಕಂಡೆ ಋಷಿಮುನಿಗಳು ದೇವಿ ಭಾಗವತದಲ್ಲಿ ಬರೀತಾರೆ, ಶುಂಭ ನಿಶುಂಭ ಎಂಬ ಇಬ್ಬರು ರಾಕ್ಷಸರು ತಾಯಿ ಜಗನ್ಮಾತೆಯನ್ನೇ ಕೆಟ್ಟ ದೃಷ್ಟಿಯಿಂದ ನೋಡಿದಾಗ ತಾಯಿ ಜಗನ್ಮಾತೆ ಖುದ್ದು ಕ್ರೋಧಿತರಾಗಿ ಶಾಂಭವಿ ಅವತಾರನ ತಾಳಿ ನಿಂತು ಶುಂಭ ನಿಶುಂಭರ ಸಂಹಾರವನ್ನ ಮಾಡಿ ಆ ರಾಕ್ಷಸ ರಕ್ತವನ್ನು ತೆಗೆದುಕೊಂಡು ತಾಯಿ ಜಗನ್ಮಾತೆ ತನ್ನ ಹಣೆಗೆ ಹಚ್ಕೊಂಡಿರಂತೆ. ಅದರ ಸಂಕೇತವಾಗಿ ನಮ್ಮನೆ ಹೆಣ್ಮಕ್ಳು ಇವತ್ತಿಗೂ ಹಣೆ ಕುಂಕುಮ ಇಡ್ತಾರೆ. ಯಾಕೆ? ಎದುರಿಗೆ ಬರುವಂತ ಪುರುಷರಿಗೆ ಎಚ್ಚರಿಕೆಯನ್ನ ನೀಡಲಿಕ್ಕೆ. ಒಂದು, ನೀನು ನನ್ನ ತಾಯಿ ಸ್ಥಾನದಲ್ಲಿ ಜಗನ್ಮಾತೆ ಸ್ಥಾನದಲ್ಲಿಟ್ಟು ಆರಾಧಿಸು, ಗೌರವಿಸು. ಅಕಸ್ಮಾತ್ ಕೆಟ್ಟ ದೃಷ್ಟಿಯಿಂದ ನೋಡಿದ್ರೆ ಶುಂಭ ನಿಶುಂಭರಿಗೆ ಬಂದ ಪರಿಸ್ಥಿತಿನೇ ನಿನಗೂ ಬರೋದು ಅಂತ ಎಚ್ಚರಿಕೆ ಗಂಟೆ ಕೊಡ್ಲಿಕ್ಕೆ ಹಿಂದೂ ಮನೆ ಒಬ್ಬೊಬ್ಬ ಹಿಂದೂ ಹೆಣ್ಮಗಳು ಜೀವಂತ ದುರ್ಗೆ ಅಂತ ಹಣೆಗೆ ಕುಂಕುಮ ಇಡಬೇಕಂತ ಹಿರಿಯರ ಹಾಕಿಕೊಟ್ಟ ಪದ್ಧತಿ, ಪರಂಪರೆ. ಮನೆ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಹೆಣ್ಣು ಮಕ್ಕಳಾಗ್ಲಿ ಗಂಡು ಮಕ್ಕಳಾಗ್ಲಿ ಹಿಂದೂ ಧರ್ಮದಲ್ಲಿ ಹುಟ್ಟಿರುವಂತ ಪ್ರತಿಯೊಬ್ಬ ಹಿಂದೂ ಹಣೆಗೆ ಧಾರ್ಮಿಕ ಸಂಕೇತ ಖಡಾಖಂಡಿತವಾಗಿ ಧರಿಸಿರಲೇಬೇಕು. ಯಾಕಂದ್ರೆ ಅದು ನಮ್ಮ ಸ್ವಾಭಿಮಾನ. ಕವಿಗಳು ಹೇಳ್ತಾರಲ್ಲ, ಏಹೇ ದೇಖೋ ರಾಜಪುತಾನ ನಾಜಿ ಸೆ ತಲವಾರೋं पे इसने अपना जीवन काटा भर्जी तीर कटारों पे कूद बड़ी थी याजारों पद्मिनिया अंगारों पे इस मिट्टी का कण कण के है कुर्बानी की गाता इस मिट्टी से तिलक करो ये धरती है बलिदानों की. ಅರ್ಥಾತ್ ನಮ್ಮ ಮೇಲಾದಂತ ಸಾವಿರಾರು ವರ್ಷಗಳ ದಾಳಿಗಳ ನಂತರವೂ, ನೂರಾರು ಜನಾಂಗಗಳ ಆಕ್ರಮಣಗಳ ನಂತರವೂ, ಅಸಂಖ್ಯ ಕಷ್ಟ ನಷ್ಟಗಳ ನಡುವೆಯೂ ಇವತ್ತಿಗೂ ತಲೆ ಎತ್ತಿ ತಲವೆತ್ತಿ ನಿಂತಿರುವಂತ, ಮೃತ್ಯುವನ್ನು ಮಣಿಸಿ ಬದುಕ್ತಿರುವಂತ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಪರಂಪರೆ ವಾರಸುದಾರನಾಗಿ ನಾನೊಬ್ಬ ಹಿಂದೂ ಇವತ್ತಿಗೂ ಜಗತ್ನ ಜೀವಂತ ಇದ್ದೀನಿ ಅಂತ ಸಾರಿ ಸಾರಿ ಮನುಕುಲದ ಮುಂದೆ ಹೇಳ್ಕೊಳ್ಳಿಕ್ಕಿರುವಂತ ಒಂದು ಧಾರ್ಮಿಕ ಸಂಕೇತ, ಹಣೆಗೆ ಧರಿಸುವಂತ ಆ ಸ್ವಾಭಿಮಾನದ ಸಂಕೇತ. ಆ ಧಾರ್ಮಿಕ ಸಂಕೇತ ಸದಾಕಾಲನ ಮಾಡಿನಲ್ಲಿ ವಿಜೃಂಭಿಸ್ತಿರಬೇಕು. ಈ ಧರ್ಮ ಜಾಗೃತಿ ಮನೆಯ ಮಕ್ಕಳಲ್ಲಿ ಮೂಡಿಸಿ. ಯಾವ ಮಟ್ಟದಂದ್ರೆ ಮುಂದೊಂದು ದಿನ ಯಾರಾದ್ರೂ ನಮ್ಮನೆ ಮಕ್ಕಳ ಮುಂದೆ ನಿಂತು ನೀನ್ ಯಾರಪ್ಪ, ನಿನ್ನ ಪರಿಚಯ ಏನು, ನೀನ್ ಯಾವ ಸಮಾಜಕ್ಕೆ ಸೇರಿದವನು ಅಂತ ಪ್ರಶ್ನೆ ಮಾಡಿದಾಗ ನಮ್ಮ ಮಕ್ಕಳ ಬಾಯಿನಲ್ಲಿ ಜಾತಿ, ಮತ, ಪಂಥ, ರಾಜಕೀಯ ಆಸಕ್ತಿಗಳ ಹೆಸರುಗಳು ಬರೋದು ಬೇಡ. ನಮ್ಮ ಪರಿಚಯ ಯಾವುದು?
ಯಾವುದು ಹಿಂದೂಗಳ ಪರಿಚಯ? ಪೂಜ್ಯನ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಟ್ಟೋಗ್ತಾರೆ ಹಿಂದೂಗಳ ಪರಿಚಯ. मैं शंकर का वह क्रोध लल कर सकता जगो गो क्षार क्षार, मैं डमरू का वह प्रणयंकार ध्वनि जिसमें नचता भीषण संहार, मैं माँ दुर्गा का अनुमत्त हास, मैं माँ काली का शस्त्राभ्यास, मैं यम की प्रलयंकारी पुकार, अगर अंतरतम की अग्नि से जगती में आग लगा दूं मैं, यदि तद कुटे जड़स्थलंबर जड़ चेतन तो कैसा विस्मय, हिंदू तन मन हिंदू जीवन रग रग हिंदू मेरा ಪರಿಚಯ ಅಂತ ಅಟಲ್ ಬಿಹಾರಿ ವಾಜಪೇಯಿಯವರು ಬರೆದು ಕೊಟ್ಟೋದ್ರಲ್ಲ, ಅದು ನಮ್ಮ ಪರಿಚಯ, ಇದು ನಮ್ಮ ಸ್ವಂತಿಕೆ, ಇದು ನಮ್ಮ ಪರಂಪರೆ. ಈ ಪರಂಪರೆ ಜಾಗೃತಿ ಮಾಡಿ ಮಕ್ಕಳಲ್ಲಿ ಮೂಡಿಸಿ ಸಾಕು.